ಬೆಂಗಳೂರಿನ ಹೆಣ್ಣೂರಿನ KK ನಾರಾಯಣಪುರದಲ್ಲಿ ಒಂದು ದೊಡ್ಡದಂತಹ ಹೋಟೆಲ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಆಂಬಿಯನ್ಸ್ ಅನ್ನು ತೋರಿಸ್ತಾ ಹೋಗ್ತೀನಿ. ಈಗ ನಾನೇನಿದ್ದೀನಿ, ಇದು ಗ್ರೌಂಡ್ ಫ್ಲೋರ್ ನಲ್ಲಿರುವ ಏನು ಒಂದು ಸರ್ವಿಸ್ ಅಥವಾ ಡೈನಿಂಗ್ ಹಾಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಧಾರಣವಾಗಿ ಯಾರಾದರೂ ಸಿಂಗಲ್ ಅಥವಾ ಇಬ್ಬರು ಬಂದರೆ ನಿಜವಾಗಿ ಇಲ್ಲಿ ಕೂತ್ಕೊಂಡು ತಿನ್ನುವ ಮಜಾನೇ ಬೇರೆ ಇರುತ್ತೆ. ಈ ಒಂದು ಹೋಟೆಲ್ನ ನಿಮಗೆ ಹೊರಗಡೆ ದೃಶ್ಯಾವಳಿಗಳನ್ನು ಅಥವಾ ಬಿಲ್ಡಿಂಗ್ನ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಹೋಗಿದ್ದೀನಿ. ಈಗ ಇನ್ಸೈಡಲ್ಲಿ ನಾನಿದ್ದೀನಿ. ಇಲ್ಲಿ ಸಾಕಷ್ಟು ರೀತಿಯ ವೆರೈಟಿ ಫಿಶಸ್ ಆಗಿರ್ಬೋದು, ಅದೇ ರೀತಿ ಸೀ ಫುಡ್ಸ್ ಸಿಗುತ್ತೆ. ನೀವು ಟೇಬಲ್ಗಳನ್ನು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಗಮನವನ್ನು ಸೆಳೆಯುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಕಸ್ಟಮರ್ಸ್ಗಳು ಕೂಡ ಸಾಕಷ್ಟು ರೀತಿಯಲ್ಲಿ ಕುತ್ಕೊಂಡು ಆರಾಮವಾಗಿ ಫುಡ್ಡನ್ನು ಸವಿಬೋದು. ಅದೇ ರೀತಿ ಸಾಕಷ್ಟು ರೀತಿಯ ವೆರೈಟಿ ಸೀ ಫುಡ್ಸ್ ಇದೆ. ಅದರಲ್ಲಿ ಅತಿ ಪ್ರಮುಖವಾಗಿ ಫಿಶ್ಶಿಂದ ಸ್ಟಾರ್ಟ್ ಆದರೆ ಅದು ನಿಜವಾಗಿಯೂ ಆಕ್ಟೋಪಸ್ ತನಕ ಎಲ್ಲವೂ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ನೋಡ್ತಾ ಹೋಗ್ಬೋದು ಎಷ್ಟು ಹೈಜೆನಿಕ್ ಆಗಿ ಇಲ್ಲಿ ಮೈಂಟೈನ್ ಮಾಡಿದ್ದಾರೆ ಅಂತ. ಯಾಕಂದರೆ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಈ ರೀತಿಯ ಫುಡ್ ಸಿಗೋದು ಕೆಲವು ರೆಸ್ಟೋರೆಂಟ್ಗಳಲ್ಲಿ. ಆದರೆ ಇವತ್ತಿನ ದಿವಸ ನೀವೇನು ನೋಡ್ತಾ ಇದ್ದೀರಾ, ಇಲ್ಲಿ ವೆರೈಟಿ ಆದಂತಹ ಫಿಶ್ ಫುಡ್ ಅಥವಾ ಫಿಶ್ ತವಾ ಫ್ರೈ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು, ಪ್ರಾನ್ಸ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಆಂಬಿಯನ್ಸ್ ಇರುವ ಹೋಟೆಲಲ್ಲಿ ನೀವು ಫುಡ್ಡನ್ನು ಸವಿಬೇಕು ಅಂತ ಅಂದರೆ ಹೆಣ್ಣೂರಿನ KK ನಾರಾಯಣಪುರ ಮೈನ್ ರೋಡ್ನಲ್ಲಿರುವ ಕ್ಯಾಚ್ ಫ್ರೆಶ್ ಅಥವಾ ಫ್ರೆಶ್ ಕ್ಯಾಚ್ ಏನಿದೆ, ಈ ಒಂದು ರೆಸ್ಟೋರೆಂಟ್ಗೆ ನೀವು ಬರಲೇಬೇಕು. ನೀವು ಏನು ಬೇಕಾದರೂ ಕರಿಬೋದು. ಯಾಕಂದರೆ ಎಲ್ಲವೂ ಕೂಡ ಇಲ್ಲಿ ಫ್ರೆಶ್ ಆಗಿದೆ. ಎಲ್ಲವೂ ಕೂಡ ಕೇರಳ ಅಥವಾ ಅರೇಬಿಯನ್ ಸೀಯಿಂದ ಬರುತ್ತೆ. ಸೊ ಹೀಗಾಗಿ ನೀವು ಈ ಒಂದು ಹೋಟೆಲ್ನಲ್ಲಿ ಫುಡ್ಡನ್ನು ಸವಿಬೇಕು ಅಂತ ಅಂದರೆ ನಿಜವಾಗಿಯೂ ವೀಕೆಂಡ್ಸ್ ಆಗಿರ್ಬೋದು ಅಥವಾ ವೀಕ್ ಡೇಸ್ ಆಗಿರ್ಬೋದು, ಎಲ್ಲ ದಿನಗಳಲ್ಲೂ ಕೂಡ ಬಂದು ಫುಡ್ಡನ್ನು ಸವಿಬಹುದು ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ವೆರೈಟಿ ಫುಡ್ಗಳು ಇದೆ. ಬೆಂಗಳೂರಿನಲ್ಲಿ ಹೋಟೆಲ್ಗಳಿಗೆ ಏನು ಕಡಿಮೆ ಇಲ್ಲ, ಆದರೆ ವೆರೈಟಿ ಫುಡ್ಗೆ ಖಂಡಿತವಾಗಿಯೂ ಕೊರತೆ ಇದೆ ಅಂತಲೇ ಹೇಳ್ಬೋದು. ಈ ಒಂದು ಹೋಟೆಲ್ನಲ್ಲಿ ಅಂದರೆ ಈ ಒಂದು ಹೋಟೆಲ್ ಏನಿದೆ ಇದರಲ್ಲಿ ಎಲ್ಲ ರೀತಿಯ ನಿಮಗೆ ಮಟನ್ ಆಗಿರ್ಬೋದು, ಚಿಕನ್, ಅದೇ ರೀತಿ ಎಲ್ಲ ರೀತಿಯ ನಾನ್ ವೆಜ್ ಐಟಮ್ಗಳು, ವೆರೈಟಿ ಫಿಶಸ್ ಆಗಿರ್ಬೋದು, ವೆರೈಟಿ ಫುಡ್ಸ್ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ. ಹೀಗಾಗಿ ನಿಮಗೆ ನಾನ್ ವೆಜ್ ತಿನ್ನುವ ಮನಸ್ಸಾಗಿದ್ದೆ ಆದರೆ ಖಂಡಿತವಾಗಿಯೂ ಈ ಒಂದು ಫ್ರೆಶ್ ಕ್ಯಾಚ್ ರೆಸ್ಟೋರೆಂಟ್ಗೆ ನೀವು ಬರಲೇಬೇಕು. ಇಲ್ಲಿ ಫುಡ್ಡನ್ನು ಆಸ್ವಾದಿಸಲೇಬೇಕು. ಯಾಕಂದರೆ ಇದು ಕರ್ನಾಟಕದಲ್ಲಷ್ಟೇ ಅಲ್ಲ, ಬೆಂಗಳೂರಿನ ಮೈಸೂರು ಆಗಿರ್ಬೋದು ಅಥವಾ ಬೆಂಗಳೂರು ಆಗಿರ್ಬೋದು, ಎರಡೂ ಕಡೆ ಬ್ರಾಂಚ್ ಇದೆ. ಮೈಸೂರಿನಲ್ಲಿ 2ನೇ ಬ್ರಾಂಚ್ ಇದ್ದರೆ ಬೆಂಗಳೂರಿನಲ್ಲಿ ಮೊದಲ ಬ್ರಾಂಚನ್ನು ಇವರು ಓಪನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ವೆರೈಟಿ ಫಿಶ್ ಫುಡ್ಡನ್ನು ನೀವು ಸವಿಲೇಬೇಕು ಅಂತ ಅಂದರೆ ಖಂಡಿತವಾಗಿಯೂ KK ನಾರಾಯಣಪುರ ಮುಖ್ಯ ರಸ್ತೆಯಲ್ಲಿರುವ ಫ್ರೆಶ್ ಕ್ಯಾಚ್ ರೆಸ್ಟೋರೆಂಟ್ಗೆ ನೀವು ಬರಲೇಬೇಕು. ಸದ್ಯಕ್ಕೆ ನಾನು ಫ್ರೆಶ್ ಕ್ಯಾಚ್ನ 2ನೇ ಫ್ಲೋರ್ನಲ್ಲಿ ಇದ್ದೇನೆ. ಇಲ್ಲಿ ಸುಮಾರು 50ರಿಂದ 100 ಜನ ಏನಾದರೂ ಪಾರ್ಟಿ ಮಾಡಬೇಕು ಅಂತ ಇದ್ರೆ ಖಂಡಿತವಾಗಿಯೂ ಇದಕ್ಕಿಂತ ಉತ್ತಮವಾದಂತಹ ಪ್ಲೇಸ್ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತೀನಿ. ಇನ್ನು ಬಲಭಾಗದಲ್ಲಿ ನೋಡಿದ್ದೆ ಆದರೆ ಆಂಬಿಯನ್ಸ್ಗೆ ನೀವು ಬೆಲೆ ಕೊಡಲೇಬೇಕು. ಯಾಕಂದರೆ ಈ ಮೊದಲು ಕೂಡ ಹೇಳಿದೆ, ಯಾವ ರೀತಿ ಆಂಬಿಯನ್ಸ್ ಇರುತ್ತೆ ಆ ರೀತಿ ನಮಗೆ ಅಷ್ಟರ ಮಟ್ಟಿಗೆ ಊಟ ಒಳಗಡೆ ಹೋಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಬೆಂಗಳೂರಲ್ಲಿ ಸಾಕಷ್ಟು ರೆಸ್ಟೋರೆಂಟ್ಗಳಿದೆ, ಆದರೆ ಆಂಬಿಯನ್ಸ್ ಇರದ ಅಥವಾ ಆಂಬಿಯನ್ಸ್ ಇಲ್ಲದ ಹೋಟೆಲ್ಗಳು ಕೂಡ ಹೆಚ್ಚಾಗಿವೆ ಅಂತಲೇ ಹೇಳ್ಬೋದು. ಈ ಒಂದು ರೆಸ್ಟೋರೆಂಟ್ ಏನಿದೆ ಇದರ ವ್ಯೂನ ನೀವು ನೋಡ್ತಾ ಹೋಗ್ಬೋದು. ಪಕ್ಕದಲ್ಲೇ ಮೇನ್ ರೋಡ್ KK ನಾರಾಯಣಪುರ ಮುಖ್ಯ ರಸ್ತೆ ಇದೆ. ಸೊ ಈ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ಒಂದು ಹೋಟೆಲ್ ಇರೋದ್ರಿಂದ ನೀವು ಆರಾಮಾಗಿ ಕೂತ್ಕೊಂಡು ಫುಡ್ಡನ್ನು ಸವಿಬೋದು. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ನೀವೇನಾದರೂ ಪಾರ್ಟಿಗಳಾಗಿರ್ಬೋದು ಅಥವಾ ಬೇರೆ ಬರ್ಡೇ ಸೆಲೆಬ್ರೇಷನ್ ಈ ಎಲ್ಲವನ್ನೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೂ ಕೂಡ ಇಲ್ಲಿ ಉತ್ತಮವಾದಂತಹ ಒಂದು ಆಫರ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನು ನೋಡ್ತಾ ಇದ್ದೀರಾ, ಇದು ಏನು ಫ್ರೆಶ್ ಕ್ಯಾಚ್ ಬಿಲ್ಡಿಂಗ್ ಏನಿದೆ ಈ ಒಂದು ರೆಸ್ಟೋರೆಂಟಲ್ಲಿ, ಇದರ 2ನೇ ಫ್ಲೋರ್ನಲ್ಲಿ ಸುಮಾರು 50ರಿಂದ 100 ಜನ ಇಲ್ಲಿ ಸೇರಿಕೊಂಡು ಏನೋ ಒಂದು ಪಾರ್ಟಿ ಆಗಿರ್ಬೋದು ಎಲ್ಲದರಲ್ಲೂ ಕೂಡ ಭಾಗವಹಿಸ್ಬೋದು. ಅದರಲ್ಲಿ ಅತಿ ಪ್ರಮುಖವಾಗಿ ನಿಮಗೆ ನಾನ್ ವೆಜ್ ಫುಡ್ಸ್ ಎಲ್ಲ ರೀತಿಯ ಫುಡ್ ಸಿಗುತ್ತೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಸಾಧಾರಣವಾಗಿ ಚಿಕನ್, ಮಟನನ್ನು ಏನು ಡೈಲಿ ಬೇಸಿಸಲ್ಲಿ ನಾವು ತಿಂತಾ ಇರ್ತೀವಿ, ಆದರೆ ಸೀ ಫುಡ್ಸ್ ಅಂತ ಅಂದಾಗ ಕ್ರ್ಯಾಬ್ಸ್ ಆಗಿರ್ಬೋದು, ಆಕ್ಟೋಪಸ್ ಎಲ್ಲವೂ ಕೂಡ ಸಿಗುತ್ತೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದರೆ ಮಕ್ಕಳು ಎಲ್ಲ ರೀತಿಯ ಫುಡ್ಡನ್ನು ತಿಂತಾರೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ನಾನ್ ವೆಜ್ ಅಂತ ಅಂದರೆ ಖಂಡಿತವಾಗಿಯೂ ಎಲ್ಲ ರೀತಿಯ ಫುಡ್ ಮಕ್ಕಳಿಗೆ ಇಷ್ಟವಾಗುತ್ತೆ. ಹೀಗಾಗಿ ಈ ಒಂದು ರೆಸ್ಟೋರೆಂಟ್ಗೆ ನೀವು ಭೇಟಿ ಕೊಟ್ಟಿದ್ದೆ ಆದರೆ ಅದರಲ್ಲೂ ಕೂಡ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಸೆಲೆಬ್ರೇಷನ್ಗೆ ನೀವು ಬಂದಿದ್ದೆ ಆದರೆ ಇದಕ್ಕಿಂತ ನಿಮಗೆ ಉತ್ತಮವಾದಂತಹ ರೆಸ್ಟೋರೆಂಟ್ ಅದು ಕೂಡ ಬೆಂಗಳೂರಿನಲ್ಲಿ ನೀವು ಹುಡುಕ್ತಾ ಇದ್ದರೆ ಬೇರೆ ಎಲ್ಲಿಯೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ನಿಮಗೆ ಏನಾದರೂ ನಿಮ್ಮ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಅಥವಾ ವೆರೈಟಿ ಆದಂತಹ ಫುಡ್ ನಿಮಗೆ ತಿನ್ನಬೇಕು ಎಲ್ಲರ ಜೊತೆ ಸೇರಿಕೊಂಡು ಅಂತ ಅಂದರೆ ನೀವು ಇಲ್ಲಿಗೆ ಭೇಟಿಯನ್ನು ಕೊಡಿ. ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ಇಲ್ಲಿ ಆಂಬಿಯನ್ಸ್ ಇದೆ ಅಂತ. ನೀವೇನಾದರೂ ಬೇರೆ ಪಾರ್ಟಿಗಳನ್ನು ಮಾಡಬೇಕು ಅಂತ ಅಂದರೆ ಫ್ರೆಶ್ ಕ್ಯಾಚ್ನ ಆಯ್ಕೆಯನ್ನು ಹೋಗ್ಬೋದು. ಯಾವ ರೀತಿ ಇಲ್ಲಿನ ಒಂದು ಆಂಬಿಯನ್ಸ್ ಇದೆ ಅಂತ ಹೇಳಿ ಸಾಕಷ್ಟು ಟೇಬಲ್ಗಳಿವೆ. ಒಂದೇ ಸಮಯಕ್ಕೆ ಸುಮಾರು 100ರಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ಬೋದು. ನೀವು ಒಂದು ಪಕ್ಷದಲ್ಲಿ ಫ್ಯಾಮಿಲಿ ಜೊತೆ ಬಂದಿದ್ದೆ ಆದರೆ ಖಂಡಿತವಾಗಿಯೂ ಇದಕ್ಕಿಂತ ಉತ್ತಮವಾದಂತಹ ಬೇರೆ ರೆಸ್ಟೋರೆಂಟ್ ಇಲ್ಲ ಅಂತ ಹೇಳ್ಬೋದು. ಅದರಲ್ಲೂ ನಾನ್ ವೆಜ್ ರೆಸ್ಟೋರೆಂಟ್ ಅಂತ ಅಂದರೆ ಖಂಡಿತವಾಗಿಯೂ ಮಟನ್, ಚಿಕನ್ ಈ 2 ಐಟಮ್ಗಳನ್ನ ಮಾಡ್ತಾರೆ. ಆದರೆ ಈ ಒಂದು ಜಾಗದಲ್ಲಿ ಮಟನ್, ಚಿಕನ್ ಆಗಿರ್ಬೋದು, ಅದೇ ರೀತಿ ಸೀ ಫುಡ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಅದರಲ್ಲೂ ಕೂಡ ಸೀ ಫುಡ್ಸ್ ಅಂತ ಅಂದರೆ ನಾರ್ಮಲ್ ಆಗಿ ನಿಮಗೆ ಫ್ರಾನ್ಸ್ ಆಗಿರ್ಬೋದು, ಕ್ರ್ಯಾಬ್ ಇವೆರಡನ್ನ ಮಾತ್ರ ಆಫರ್ಡ್ ಮಾಡ್ಬೋದು. ಆದರೆ
ಈ ಒಂದು ರೆಸ್ಟೋರೆಂಟಲ್ಲಿ ಎಲ್ಲ ರೀತಿಯ ಸೀ ಫುಡ್ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಚಿಕ್ಕ ಒಂದು ಮೀನಿನಿಂದ ಹಿಡಿದು ಟೂನಾ ಫಿಶ್ ಆಗಿರ್ಬೋದು, ಅದೇ ರೀತಿ ಆಕ್ಟೋಪಸ್ ಆಗಿರ್ಬೋದು, ಎಲ್ಲ ರೀತಿಯ ಸೀ ಫುಡ್ ಸಿಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನು ನೀವು ಬಲಭಾಗದಲ್ಲಿ ನೋಡಿದ್ದೆ ಆದರೆ ಖಂಡಿತವಾಗಿಯೂ ಆ ಕಡೆ ರೋಡ್ ಸಿಗುತ್ತೆ. ಅಂದರೆ ಇದರ ಆಂಬಿಯನ್ಸ್ ಹೇಗಿದೆ ಅನ್ನೋದು ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನು ಎಡಭಾಗದಲ್ಲಿ ಹಾರ್ಬರ್ ಲಾಂಜ್ ಅಂತಾನೆ ಇಟ್ಟಿದ್ದಾರೆ. ಹಾರ್ಬರನ್ನು ಬಂದರು ಅಂತ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಈ ಹಾರ್ಬರ್ ಹೆಸರನ್ನೇ ಇಲ್ಲಿ ಇಟ್ಟಿದ್ದಾರೆ. ಅಂದರೆ ನೀವೇನಾದರೂ ಸುಮಾರು 15ಕ್ಕಿಂತ ಹೆಚ್ಚಿನ ಜನ ಇಲ್ಲಿ ಬಂದಿದ್ದೆ ಆದರೆ ಖಂಡಿತವಾಗಿಯೂ ಇಲ್ಲಿ ನೀವು ಫುಡ್ಡನ್ನು ಸರ್ವ್ ಮಾಡ್ತಾರೆ, ಫುಡ್ಡನ್ನು ಟೇಸ್ಟ್ ಮಾಡ್ಬೋದು, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇನ್ನುಳಿದಂತೆ ಸಾಕಷ್ಟು ರೀತಿಯ ವೆರೈಟಿ ಲಾಂಜ್ಗಳಿದೆ. ಸುಮಾರು 15 ಜನ ಬಂದರೆ ನೀವು ಹಾರ್ಬರಲ್ಲಿ ಕುತ್ಕೊಬೋದು, ಅಥವಾ ಅದಕ್ಕಿಂತ ಕಡಿಮೆ ಬಂದಿದ್ದೆ ಆದರೆ ಲೆಫ್ಟ್ ಸೈಡ್ ಲಾಂಜ್ ಇದೆ, ಅದರಲ್ಲಿ ಕುತ್ಕೊಬೋದು. ನೋಡಿ, ಇದರ ಆಂಬಿಯನ್ಸ್ಗೆ ನೀವು ಮನಸೋಲ್ತೀರ, ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಇನ್ನು ಉಳಿದಂತೆ ಚಿಕನ್ ಬಿರಿಯಾನಿ ಆಗಿರ್ಬೋದು, ಮಟನ್ ಬಿರಿಯಾನಿಯಿಂದ ಹಿಡಿದು ಫಿಶ್ ಫುಡ್ ಎಲ್ಲವೂ ಕೂಡ ಸಿಗುತ್ತೆ ನಿಮಗೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು, ಎಲ್ಲ ರೀತಿಯ ಸ್ಟಾರ್ಟರ್ಸ್ ಇಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಇನ್ನು ವೆರೈಟಿ ಐಸ್ ಕ್ರೀಮ್ಗಳಾಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಯಾವುದು ಸರ್? ಇದು ಐಸ್ ಕ್ರೀಮ್ ಕೌನ್ಸಾ ಹಾಂ, ಯಾವುದು? ಟೂಟಿ ಫ್ರೂಟಿ. ಓಕೆ, ನೋಡ್ಬೋದು ಟೂಟಿ ಫ್ರೂಟಿ ಐಸ್ ಕ್ರೀಮ್ ಆಗಿರ್ಬೋದು. ಅದೇ ರೀತಿ ಸ್ಟಾರ್ಟರ್ಸ್ ಅಂತ ನೋಡಿದಾಗ ಆ್ಯಕ್ಚುಲಿ ನಾವು ಫ್ರೈಡ್ ಸ್ಟಾರ್ಟರ್ಸನ್ನು ನೋಡ್ತೀವಿ. ನೋಡಿ, ಇಲ್ಲಿ ನೋಡ್ಬೋದು ಎಲ್ಲವೂ ಕೂಡ ವೆಜಿಟೇಬಲ್ ಸ್ಟಾರ್ಟರ್ಸ್, ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಸೌತೆಕಾಯಿ ಆಗಿರ್ಬೋದು ಅಥವಾ ಎಲ್ಲವೂ ಕೂಡ ಸಿಗುತ್ತೆ, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಎಲ್ಲವೂ ಸಿಗುತ್ತೆ. ಇದು ಆ್ಯಕ್ಚುಲಿ ಯಾವ ರೀತಿ ಫುಡ್ ಲವರ್ಸ್ ಏನಿದ್ದಾರೆ ಅವರು ಈ ಒಂದು ಫುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದೇ ರೀತಿ ಫುಡ್ ನಿಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದು ಏನು ಈ ಒಂದು ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ ಕಾಣ ಸಿಗ್ತಾ ಇರುವ ಆಂಬಿಯನ್ಸ್ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ನೀವೇನಾದರೂ ಬೆಂಗಳೂರಿಂದ ನಾನು ಹೊರಗಡೆ ಹೋಗಿ ತಿನ್ನಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ಅದನ್ನು ಮರೆತುಬಿಡಿ ಅಂತಲೇ ಹೇಳಬೇಕು. ಯಾಕಂದರೆ ಬೆಂಗಳೂರಿನ ಕೇವಲ ಅಣತಿ ದೂರ ಅಂದರೆ ಸುಮಾರು 25ರಿಂದ 30 ಕಿಲೋಮೀಟರ್ ಮೆಜೆಸ್ಟಿಕ್ನಿಂದ ನೀವು ಬಂದಿದ್ದೆ ಆದರೆ ಏನು ಹೆಣ್ಣೂರಿನ KK ನಾರಾಯಣಪುರ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ಒಂದು ಕ್ಯಾಚ್ ಫ್ರೆಶ್ ಅಥವಾ ಫ್ರೆಶ್ ಕ್ಯಾಚ್ ಅಂತಲೇ ಹೇಳ್ಬೋದು ಈ ರೆಸ್ಟೋರೆಂಟ್ ಇದೆ. ಸೊ ಎಲ್ಲ ರೀತಿಯ ಫಿಶ್ ಫ್ರೈ ಆಗಿರ್ಬೋದು ಅಥವಾ ಸೀ ಫುಡ್ ಫ್ರೈನ ತಿನ್ನಬೇಕು ಅಂತಂದರೆ ಇಲ್ಲಿಗೆ ನೀವು ಬರಲೇಬೇಕು. ಇದು ಸೆಕೆಂಡ್ ಫ್ಲೋರ್ನ ಕ್ಯಾಚ್ ಫ್ರೆಶ್ ಅಥವಾ ಫ್ರೆಶ್ ಕ್ಯಾಚ್ನ ಸ್ಟೋರ್. ಫ್ರೆಶ್ ಕ್ಯಾಚ್ ರೆಸ್ಟೋರೆಂಟ್ನ ಆಂಬಿಯನ್ಸ್ ಆಗಿರ್ಬೋದು, ಅದೇ ರೀತಿ ಟೇಬಲ್ ಸರ್ವಿಸ್ ಯಾವ ರೀತಿ ಇದೆ, ಅಲ್ಲಿನ ಫ್ಲೋರ್ಗಳು ಯಾವ ರೀತಿ ಇದೆ, ಹೋಟೆಲ್ ಟೇಬಲ್ಗಳು ಯಾವ ರೀತಿ ಇದೆ, ಫುಡ್ ಯಾವ ರೀತಿ ಇದೆ, ಎಲ್ಲವನ್ನು ಕೂಡ ತೋರಿಸಿದ್ದೇನೆ. ಇವಾಗ ನಿಮಗೆ ಕಿಚನ್ ಹೇಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ಫುಡ್ ಎಲ್ಲಿ ರೆಡಿ ಆಗುತ್ತೆ, ಹೇಗೆ ರೆಡಿ ಆಗುತ್ತೆ ಅನ್ನೋದು ಅತಿ ಪ್ರಮುಖ. ನೀವು ಈ ಭಾಗದಲ್ಲಿ ನೋಡ್ತಾ ಹೋದರೆ ಫುಡ್ಡನ್ನು ಪ್ರಿಪೇರ್ ಮಾಡೋದಕ್ಕೆ ಅಂತಲೇ ಸುಮಾರು 30ರಿಂದ 40 ಜನ ಸ್ಟಾಫ್ಸ್ ಇದ್ದಾರೆ. ಇವರು ಯಾವ ರೀತಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ ಎಲ್ಲವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡಿ, ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇದು ಏನು ರೆಡಿ ಮಾಡ್ತಾ ಇದ್ದಾರೆ ಕೇಳೋಣ ಬನ್ನಿ. ಭೈ, ಅಬ್ ಕ್ಯಾ ರೆಡಿ ಕರ್ ರಹಾ ಹೈ? ಸರ್, ये मशरूम साल्ट एंड पेपर है. ಓಕೆ, ठीक है. ಮಶ್ರೂಮನ್ನು ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಹೈಜೆನಿಕ್ ಆಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಫುಡ್ ಅಂತ ಅಂದರೆ ನಿಜವಾಗಿಯೂ ರುಚಿ ಎಷ್ಟು ಮುಖ್ಯನೋ ಅಷ್ಟೇ ಹೈಜೆನಿಕ್ ಕೂಡ ಅಷ್ಟೇ ಮುಖ್ಯ. ಹೀಗಾಗಿ ಈ ಒಂದು ಹೈಜೆನಿಕ್ಕನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಈ ರೀತಿಯ ಫುಡ್ಡನ್ನು ನೀವು ತಿಂದಿದ್ದೆ ಆದರೆ ನಿಜವಾಗಿಯೂ ಚೆನ್ನಾಗಿರುತ್ತೆ. ಇನ್ನು ಬಲಭಾಗದಲ್ಲಿ ನೋಡ್ತಾ ಹೋಗ್ಬೋದು, ಪರೋಟ ಆಗಿರ್ಬೋದು, ಚಪಾತಿ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲವೂ ಕೂಡ ಹೈಜೆನಿಕ್ ಆಗಿರುತ್ತೆ. ತಲೆಗೆ ಏನು ಒಂದು ಕೂದಲು ಕೂಡ ಅಡಿಗೆಗೆ ಬೀಳಬಾರ್ದು ಅನ್ನೋ ದೃಷ್ಟಿಕೋನದಿಂದ ಅವರು ತಲೆಗೆ ಇದನ್ನು ಹಾಕಿರೋದಾಗಿರ್ಬೋದು. ಅದೇ ರೀತಿ ಇನ್ನು ಕೈಯನ್ನು ಕೂಡ ಅಷ್ಟೇ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿಕೊಂಡು ಏನು ಎಲ್ಲವನ್ನು ಕೂಡ ಕೆಲಸವನ್ನು ಮಾಡ್ತಾರೆ. ಪರೋಟಗಳು ಕೂಡ ರೆಡಿ ಆಗ್ತಾ ಇದೆ. ಪರೋಟ ಜೊತೆಗೆ ಚಿಕನ್ ಕರಿ ಆಗಿರ್ಬೋದು, ಫಿಶ್ ಕರಿ ಆಗಿರ್ಬೋದು, ಎಲ್ಲವೂ ಇದ್ದಿದೆ. ನಿಜವಾಗಿಯೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ನು ಮುಂದುವರೆದಂತೆ ನೀವು ಎಡಭಾಗದಲ್ಲಿ ನೋಡ್ತಾ ಹೋದರೆ ಬೇರೆ ಬೇರೆ ರೀತಿಯ ಫುಡ್ಗಳು ರೆಡಿ ಆಗ್ತಾ ಇದೆ. ಇದನ್ನು ಏನು ಮಾಡ್ತಾ ಇದ್ದಾರೆ ಬನ್ನಿ ಕೇಳೋಣ. ಸರ್, ಇದು ಏನು ಮಾಡ್ತಾ ಇದ್ದೀರಾ? ಯಾವ ಫುಡ್ ಇದು? प्रॉन्स ಕಾಂದಾರಿ ಪನ್ನೀರ್. ಕಾಂದಾರಿ ಪನ್ನೀರ್ ಫುಡ್ಡು ನಿಜವಾಗಿಯೂ ನೋಡಿದ್ರೆ ತಿನ್ನಬೇಕು ಅಂತ ಅನ್ಸುತ್ತೆ. ಸೊ ನೀವು ಈ ಎಲ್ಲ ಫುಡ್ಡನ್ನು ಸವಿಬೇಕು ಅಂತ ಅಂದರೆ ಖಂಡಿತವಾಗಿಯೂ ಹೆಣ್ಣೂರಿನ KK ನಾರಾಯಣಪುರ ರಸ್ತೆಯಲ್ಲಿರುವ ಫ್ರೆಶ್ ಕ್ಯಾಚ್ ರೆಸ್ಟೋರೆಂಟ್ಗೆ ಬರಲೇಬೇಕು, ಅಥವಾ ಕ್ಯಾಚ್ ಫ್ರೆಶ್ ಅಂತನಾದರೂ ಹೇಳ್ಬೋದು. ಯಾಕಂದರೆ ಅಷ್ಟು ಫ್ರೆಶ್ ಐಟಮ್ಸ್ ಇದೆ. ಸರ್, ಇದೇನಿದು? ಯಾವ ಫುಡ್ ಇದು? ಪ್ರಾನ್ಸ್ ಕರಿ, ಮಲ್ಬಾರ್ ಕರಿ, ಇದೆ ಮಟನ್. ಸರ್, ಇದು ಪ್ರಾನ್ಸ್ ಕರಿ, ಇದು ಚಿಕನ್ ಕರಿ, ಇದು ಫಿಶ್ ಕರಿ. ಸರ್, ಎಲ್ಲ ಸೌತ್ ಸ್ಪೆಷಲ್ ಕೇರಳ ಫುಡ್, ಮಂಗಳೂರಿಯನ್ ಎಲ್ಲ ಇದೆಯಾ. ಇದು ಸ್ಪೆಷಲ್ ಶೇಪ್ ಅವ್ರ ಜೊತೆ ಮಾತಾಡಿ. ಇದೆ ಕೇರಳ ಮ್ಯಾಂಗೋ ಕರಿ, ಕೇರಳ ಮ್ಯಾಂಗೋ ಕರಿ, ವೆರಿ ಸ್ಪೆಷಲ್ ಡಿಶ್. ಹಿಂದಿ ಫಿಶ್ ಯಾವುದದು? ಫಿಶ್ ಐಕೋರಾ. ಸೊ ಈ ಎರಡರಲ್ಲಿ ಯಾವ ಫಿಶ್ ಇದೆ? ಇದು ಮತ್ತೆ ಇದು? ಚಿಕನ್ ಮಲ್ಬಾರ್ ಚಿಕನ್ ಕರಿ. ಇದೆ ಮಲ್ಬಾರ್ ಚಿಕನ್ ಕರಿ. हिंदी में बोलिए, आप हिंदी में बोलिए. ठीक है, क्या बोलना चाहते हैं? आप रेस्टोरेंट में डिफरेंट खाना मिलता है, आप पकाता है, क्या बोलना चाहता है?
ये डिफरेंस हमारा मतलब उड़ीसा का नहीं है, केरला का डिश है और केरला से सीख के वैसे डिश बना रहा है। थैंक यू थैंक यू। ಎಡಭಾಗದಲ್ಲಿ ನೋಡ್ತಾ ಹೋದ್ರೆ सर हमारे शेफ ಅವರೇ ಇನ್ನೂ ಮಾತು ಹೇಳ್ತಾರೆ, ಹೇಳಿ. ಟೇಸ್ಟ್ ಮಾಡಿ ದಯವಿಟ್ಟು ಎಲ್ಲರಿಗೆ ಬನ್ನಿ ಒಂದ್ಸತಿ. ಸ್ಪೆಷಲ್ ಇದು ಸೌತ್ ಫುಡ್ ಇದೆಯಾ, ಮಂಗಳೂರಿನ ಇದೆಯಾ, ಕೇರಳ ಫುಡ್ ಇದೆಯಾ, ತುಂಬ ಚೆನ್ನಾಗಿದೆಯಾ ಸರ್. ಒಂದ್ಸತಿ ಎಲ್ಲರಿಗೆ ನಾನು ಈ ನಲ್ಲಿ ನಾನು ಎಲ್ಲ ಬನ್ನಿ ಚೆನ್ನಾಗಿ ಒಂದ್ಸತಿ ಟ್ರೈ ಮಾಡಿಬಿಟ್ಟು ನಮಗೆ ಈ ಮೌಕ ಕೊಡಿ ಅಷ್ಟೇ ಸರ್. ಥ್ಯಾಂಕ್ಸ್. ಇನ್ನುಳಿದಂತೆ ಬೇರೆ ಫುಡ್ ಯಾವ ರೀತಿ ಇದೆ ಎಲ್ಲವನ್ನು ತೋರಿಸ್ತಾ ಹೋಗ್ತೀನಿ. ಮಂಗಳೂರು ಫುಡ್ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಎಲ್ಲ ರೀತಿಯ ಫುಡ್ ವೆರೈಟಿಗಳಿದೆ, ಇಲ್ಲಿ ನೋಡ್ತಾ ಹೋಗ್ಬೋದು. ಇದು ಏನಿದು ಬೈ, ಇದು ಏನಿದು? ಪನ್ನೀರ್ ಮಖಮಲಿ. ದಿಸ್ ಇಸ್ ದಾಲ್ ಫ್ರೈ. ಹಾಂ. ಸೊ ಎಲ್ಲ ರೀತಿಯ ವೆರೈಟಿ ಫುಡ್ ಸಿಗುತ್ತೆ ಅಂತಲೇ ಹೇಳ್ಬೋದು. ವೆಜಿಟೇರಿಯನ್ ಆಗಿದ್ರೆ ವೆಜಿಟೇರಿಯನ್ ಕೂಡ ಸಿಗುತ್ತೆ, ನಾನ್ ವೆಜಿಟೇರಿಯನಲ್ಲಿ ಚಿಕನ್, ಮಟನ್, ಅದೇ ರೀತಿ ಎಲ್ಲ ರೀತಿಯ ಫುಡ್ ಸಿಗುತ್ತೆ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಬೈ, ಯಾವ್ದಿದು, ಯಾವ ಫುಡ್ ಇದು? ಚಿಕನ್ನು, ಮಟನ್ನು ಅಥವಾ ಫಿಶ್? अच्छा चिकन और मटन और फिश. ओके, ठीक है. चिकन मटन फिश एवरीथिंग ये इज क्या है? आपका चीज़ तंदूरी है, बारबेक्यू चिकन है, अल्फाम है, पेरी पेरी है, काजबारा है, लेबनिश है, फिश कबाब है, बहुत सारा आइटम है सर हमारे पास. ಸೊ ನೋಡಿ, ನೋಡಿದ್ರೆ ತಿನ್ಬೇಕು ಅನ್ಸುತ್ತೆ, ಅಷ್ಟು ವೆರೈಟಿ ಫಿಶಸ್ ಇದೆ. ಅದೇ ರೀತಿ ಚಿಕನ್ ಬೇಕಾ ನಿಮಗೆ, ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ, ಎಲ್ಲವೂ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ದೊಡ್ಡ ತವಾಗಳನ್ನ ಇಟ್ಕೊಂಡು ಮಾಡ್ತಾರೆ ಅಂತ. ಯಾಕೆಂದರೆ ನೀವು ಸಾಧಾರಣವಾಗಿ ಬೇರೆ ಕಡೆ ಹೋದರೆ ಹೈಜೆನಿಕ್ ಇರೋದಿಲ್ಲ, ಅನ್ಹೈಜೆನಿಕ್ ಆಗಿರುತ್ತೆ. ನೋಡಿ ಇಲ್ಲಿ ಅಸಲಿ ಫಿಶ್ ಫ್ರೈ ಸಿಗ್ತಾ ಇದೆ, ಕೇಳೋಣ ಬನ್ನಿ. ಸರ್ ಏನಿದು? ಇದು ಅಂಜಲ್ ಬಲೆ ಸರ್ ಬನ್ನಿ, ಹೇಳಿ ಸರ್ ಏನಿದು? ಇದು ಅಂಜಲ್ ತವಾ ಫ್ರೈ, ಮಂಗಳೂರು ಸ್ಪೆಷಲ್. ಇಲ್ಲಿದು ಸಿಗ್ನೇಚರ್ ಡಿಶ್ ನಮ್ಮದು. ಫ್ರೆಶ್ ಕ್ಯಾಚ್ ಸೀ ಫುಡ್ದು ಸಿಗ್ನೇಚರ್ ಡಿಶ್ ಅಂಜಲ್ ತವಾ ಫ್ರೈ. ಅಂಜಲ್ ತವಾ ಫ್ರೈ ಸರ್. ಯಾವ್ಯಾವ ಮೀನಲ್ಲಿ ಮಾಡ್ಬೋದು ಸರ್ ತವಾ ಫ್ರೈ? ತವಾ ಫ್ರೈ ಎಲ್ಲ ಮೀನಲ್ಲಿ ಮಾಡ್ಬೋದು ಸರ್. ಪ್ರಾನ್ಸು, ಅಂಜಲು, ಪಾಪ್ಲೆಟ್, ಬಂಗಡ, ಎಲ್ಲ ಮೀನು, ಆಲ್ ಫಿಶ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೆಯಲ್ಲ ಇದು ಈಗ ಕ್ರ್ಯಾಬ್ ರೋಸ್ಟ್, ಸ್ಪೆಷಲ್ ರೋಸ್ಟ್ ಅಂತ. ಕ್ರ್ಯಾಬ್ ಸ್ಪೆಷಲ್ ರೋಸ್ಟ್. ಕ್ರ್ಯಾಬ್ ಇದರಲ್ಲಿ ಕ್ರ್ಯಾಬಲ್ಲಿ ಮಾಡ್ತಾರೆ, ಪ್ರಾನ್ಸಲ್ಲಿ, ಬೇರೆ ಸ್ಕ್ವಿಡ್ಡಲ್ಲಿ ಎಲ್ಲ ಮಾಡಲಿಕ್ಕೆ, ಚಿಕನಲ್ಲಿ ಎಲ್ಲ ಬರ್ತದೆ ರೋಸ್ಟ್ ಅಂತ ಸರ್. ಇದು ಒಂದು ಪ್ರಾನ್ಸ್ ಗೀ ರೋಸ್ಟ್. ಇದರಲ್ಲಿ ಅದು ಆಲ್ ಫಿಶಲ್ಲಿ ಗೀ ರೋಸ್ಟ್ ಮಾಡಲಿಕ್ಕೆ ಆಗುತ್ತೆ. ಎಲ್ಲ ಫಿಶಲ್ಲಿ ಗೀ ರೋಸ್ಟ್ ಮಾಡಿ ಕೊಡ್ತೇವೆ. ಇದು ಪ್ರಾನ್ಸ್ ಗೀ ರೋಸ್ಟ್ ಆಗುತ್ತೆ. ಶೆಫ್ ಆಗಿ. ಹೌದು. ನನ್ನ ಹೆಸರು ದಿವಾಕರ್ ಭಂಡಾರಿ, ಮಂಗಳೂರು ಕಡೆ. ಸೊ ನೋಡಿದ್ರಲ್ಲ, ವೆರೈಟಿ ಆಗಿರುವ ಫಿಶ್ ಫ್ರೈ ಆಗಿರ್ಬೋದು, ತವಾ ಫ್ರೈ ಇಲ್ಲಿ ಸಿಗುತ್ತೆ. ಯಾಕೆಂದರೆ ಫುಡ್ ಅಂತ ಆದಮೇಲೆ ಇಂಡಿಯನ್ ಕಲ್ಚರಲ್ಲಿ ಸೌತ್, ನಾರ್ತ್ ಆಗಿರ್ಬೋದು, ಅದೇ ರೀತಿ ಫಾರಿನ್ ಕಲ್ಚರಲ್ಲೂ ಕೂಡ ಫುಡ್ ಅಂದರೆ ಅಷ್ಟೇ ಇಂಪಾರ್ಟೆಂಟು. ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಅಂತಲೇ ಹೇಳ್ಬೋದು. ನೀವು ಕೂಡ ಫಿಶ್ ಆಗಿರ್ಬೋದು, ಕ್ರ್ಯಾಬ್ ಆಗಿರ್ಬೋದು, ಅಥವಾ ಎಲ್ಲ ರೀತಿಯ ಸೀ ಫುಡ್ಡನ್ನು ಸವಿಬೇಕು ಅಂತ ಅಂದರೆ, ಅದೇ ರೀತಿ ಮಟನ್, ಚಿಕನ್, ಅದೇ ರೀತಿ ವೆಜಿಟೇರಿಯನ್ ಫುಡ್ಡಲ್ಲಿ ವೆರೈಟಿ ಫುಡ್ಡನ್ನು ಸವಿಬೇಕು ಅಂತ ಅಂದರೆ ಬೆಂಗಳೂರಿನ ಹೆಣ್ಣೂರಿನ KK ನಾರಾಯಣಪುರ ಮುಖ್ಯ ರಸ್ತೆಯಲ್ಲಿರುವ ಕ್ಯಾಚ್ ಫ್ರೆಶ್ ಇಲ್ಲಿಗೆ ನೀವು ಬರಲೇಬೇಕು. ಬಂದು ನೀವು ಕೂಡ ರುಚಿ ನೋಡಿ ಅಂತ ಹೇಳ್ತೀನಿ. ನಮಸ್ಕಾರ.